ಹಾಯ್ ನಮಸ್ತೆ. ನಿಮ್ಮ ಮುಂದೆ ಇವತ್ತೊಂದು ನೀತಿ ಕತೆ. ನಾನೆಲ್ಲೋ ಒಂದು ಫೇಸ್ಬುಕ್ನ ಒಂದು ಚಾಟ್ ನೋಡಬೇಕಾದ್ರೆ ಒಂದು ಕತೆನ ಕೇಳಿದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು, ಸೊ ಹೇಳ್ತಾ ಇದ್ದೀನಿ. ಒಂದು ದಿವಸ ಒಂದು ಹಾವು ಒಂದು ಮಿಂಚುಳನ ಫಾಲೋ ಮಾಡ್ತಾ ಇತ್ತಂತೆ. ಅಂದರೆ ಮಿಂಚುಳ ಅಂದರೆ ನಿಮಗೆ ಗೊತ್ತಿದೆ, ಯೂಶಲಿ ಲೈಟ್ ಹುಳ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ಕೋತೀನಿ. ಫಾಲೋ ಮಾಡ್ತಿರ್ಬೇಕಾದ್ರೆ ಏನಾಯಿತು, ಆ ಮಿಂಚುಳ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಹಾವು ಅದನ್ನು ಹಿಂಬಾಲಿಸ್ತಾ ಹೋಗ್ತಾ ಇತ್ತಂತೆ. ಅಂದರೆ ಅದನ್ನು ಕೊಲ್ಲೋದಕ್ಕೋ ಅಥವಾ ಹಿಡಿಯೋದಕ್ಕೋ ಮಿಂಚುಳಕ್ಕೆ ದೊಡ್ಡ ಕನ್ಫ್ಯೂಷನ್. ಸೊ ಅದಕ್ಕೆ ಮಿಂಚುಳ ಹಿಂದೆ ತಿರುಗಿ ಕೇಳ್ತಂತೆ ಹಾವನ್ನ, ಯಾಕಪ್ಪ ನೀನು ನನ್ನ ಹಿಂದೆ ಬರ್ತಾ ಇದೆಯಾ? ನಾನು ನಿಂಗೆ ಏನು ಮಾಡಿದ್ದೀನಿ? ನಾನೇನ ನಿಂಗೆ ತೊಂದರೆ ಕೊಟ್ಟಿದ್ದೀನಾ? ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ? ನೀನು ಯಾಕೆ ನನ್ನ ಕೊಲ್ಲಬೇಕು ಅಂತಿದ್ಯಾ ಅಂತ ಕೇಳ್ತಂತೆ. ಅದನ್ನು ಕೇಳಿಸ್ಕೊಂಡಂಥ ಹಾವು ಮಿಂಚುಳಕ್ಕೆ ಹೇಳ್ತಂತೆ, ಅಂದರೆ ನೀನು ನನಗೇನು ತೊಂದರೆ ಕೊಟ್ಟಿಲ್ಲ, ಬಟ್ ಏನು ಅಂದರೆ ನೀನು ಹೊಳಿತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಕೊಲ್ಲಬೇಕು ಅಂತ ಬಂದೆ ಅಂತ ಹೇಳ್ತಂತೆ. ಐ ಥಿಂಕ್ ನಾನು ಈ ಒಂದು ಶಾರ್ಟ್ ಸ್ಟೋರಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಯೂಶಲಿ ನಮ್ಮ ಸೊಸೈಟಿನಲ್ಲೂ ಅಷ್ಟೇ, ನಾವೇನಾದರೂ ಬೆಳೀತಾ ಇದ್ದೀವಿ ಅಥವಾ ನಾವೆಲ್ಲರೊಂದಲ್ಲೂ ನಾವು ಮಿಂಚ್ತಾ ಇದ್ದೀವಿ ಅಂದರೆ ಏನೋ ಸ್ವಲ್ಪ ನಾವು ಬೆಳೀತಾ ಇದ್ದೀವಿ ಅಂತನೋ ಅಥವಾ ಮುಂದೆ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಗಿರೋರೇನೇ ನಮ್ಮನ್ನು ಹಾಳು ಮಾಡೋದಕ್ಕೆ, ನಮ್ಮ ಕಾಲೆಳೆಯೋದಕ್ಕೆ, ನಮ್ಮನ್ನು ನಾಶ ಮಾಡೋದಕ್ಕೆ ನಮಗೇ ಗೊತ್ತಿಲ್ಲದಂಗೆ ತಂತ್ರ ಮಾಡ್ತಾ ಇರ್ತಾರೆ. ಸೊ ನಾವೇನು ಮಾಡಬೇಕು, ಅದೇನಕ್ಕೂ ತಲೆ ಕೆಡಿಸ್ಕೊಳ್ದಾಗೆ ಮಿಂಚು ಹುಳುದ ಥರ ಎಲ್ಲರ ಹತ್ರನೂ ಪ್ರಕಾಶಮಾನವಾಗಿ ಬೆಳಗ್ತಾ ಮೇಲೆ 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 ಎತ್ತರ ಹೋಗೋದನ್ನು ಕಲ್ತ್ಕೋಬೇಕು. ಇದು ಈ ಚಿಕ್ಕ ಕಥೆಯ ನೀತಿಯಾಗಿರುತ್ತೆ. ಐ ಹೋಪ್ ಈ ಒಂದು ಚಿಕ್ಕ ಕತೆ ನಿಮಗೆ ಮಾದರಿಯಾಗಲಿ ಅಂತ ಹೇಳ್ತಾ ಇಂದಿನ ಕಥೆನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.